ಶರಣ್ರಿಪ್ಪ ಎಲ್ಲ ಅನಾಹುತ ಮಂದಿಗೆ ನೀವು ನೋಡಕತ್ತಿರಲ್ಲ ವ್ಲಾಗು ಇವತ್ತಿಂದ ನೋಡ್ರಿ. ಇವತ್ತು ನಮ್ಮ ಊರಾಗ ಹಿರಿಸಿಂದ ಹೋಗಿದಾಗ ಮರಳಸಿದ್ದೇಶ್ವರ ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗಿದ್ವಿ ನಾವು. ದೇವಸ್ಥಾನದಾಗ ಇವತ್ತು ವಿಶೇಷ ಅಂದ್ರೆ ಇವತ್ತು ಶಿವರಾತ್ರಿ ಅಮಾವಾಸ್ಯೆ ದಿವಸ ಜಾತ್ರೆ ಇರುತ್ತೆ. ಹೋದ್ವಿ, ದರ್ಶನ ಮಾಡ್ಕೊಂಡ್ವಿ. ಅದಾದ ನಂತರ ಅಲ್ಲಿ ಇದ್ದಂಥ ಎಲ್ಲ ಪೂಜಾ ಕೈಂಕರ್ಯಗಳನ್ನೆಲ್ಲ ನೋಡಿಕೊಂಡು ಅಲ್ಲಿ ಬಂದಂಥ ಭಕ್ತಾದಿಗಳನ್ನೆಲ್ಲ ಗೊತ್ತಿರುವಂಥವ್ರನ್ನೆಲ್ಲರೂ ಮಾತಾಡಿಸ್ಕೊಂಡು ಮುಖ್ಯವಾಗಿ ಹೋಗಿದ್ವಿ ನಾವು ಕೊಂಡ ಅಂದರೆ ಇಲ್ಲಿ ಕಾಣ್ತಿದೆಯಲ್ಲ, ಅದಕ್ಕೆ ಹಗ್ಗಕ್ಕೆ ಕಾಯಿ ಮತ್ತು ಮಾವಿನ ಎಲೆಯನ್ನು ಕಟ್ಟಿರ್ತಾರೆ. ಅದನ್ನು ಅವರು ಹಾರಿ ಹಿಡಿಯುವಂಥದ್ದು. ಇದು ತುಂಬ ಚೆನ್ನಾಗಿರುತ್ತೆ. ಆ ಒಂದು ಕೊಂಡ ನೋಡಲಿಕ್ಕೆ ಎಷ್ಟೋ ಜನ ಭಕ್ತಾದಿಗಳು ಬಂದಿರ್ತಾರೆ. ಅದೇ ರೀತಿ ನಾವು ಓದಿ ಎಲ್ಲರದ್ದು ಮಾತಾಡಿಸಿದ ನಂತರ ಎಲ್ಲರೂ ಸಿಕ್ಕರು. ಅದಾದ ನಂತರ ಶುರು ಆಗುತ್ತೆ ಅಂತ ಕಾಯ್ತಾ ನಿಂತೀವಿ. ಇದಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ದರು. ಅಲ್ಲಿ ಮೇಲೆ ಕಂಬದ ಹತ್ರ ನಿಂತೀವಿ. ಅದನ್ನು ಮೇಲೆ ಕೆಳಗೆ ಮಾಡೋದು ಅಂದರೆ ಅವರಿಗೆ ಬೇಗ ಸಿಕ್ಕಿರಬಾರ್ದು ಅನ್ನೋ ರೀತಿಯಲ್ಲಿ ಆ ರೀತಿ ಎಲ್ಲ ಮೊದಲಿಂದ ತಯಾರಿ ಮಾಡಿಕೊಂಡು ಶುರು ಆಗ್ತಿತ್ತು. ಈಗ ಶುರುವಾಗಿದೆ ಅದು. ನಾವು ಹಿಂದ್ಗಡೆ ನಿಂತಿರೋದ್ರಿಂದ ನಮ್ಗೆ ಸರಿಯಾಗಿ ಕಾಣ್ತಾ ಇಲ್ಲ, ನೋಡಿರಿ. ಎಷ್ಟೋ ಪ್ರಯತ್ನ ಮಾಡ್ತಿದ್ದಾರೆ. ತುಂಬ ಹೊತ್ತಾದರೂ ಸಿಗಲಿಲ್ಲ. ಯಾಕಂದರೆ ಸರಿಯಾಗಿ ನಿಖರವಾಗಿ ಗುರಿ ಇಟ್ಟು ಏಕಾಗ್ರತೆಯಿಂದ ಹಾರಿ ಹಿಡಿಯೋದು. ಆದರೆ ಅದರಲ್ಲೂ ಎಲ್ಲರೂ ಕೂಡ ಬರ್ತಾಯಿರ್ತಾರೆ, ಅವ್ರು ಸರಿಯಾಗಿ ಸಿಗ್ತಾ ಇರಲ್ಲ, ಮತ್ತು ಬಿದ್ದು ಮತ್ತೆ ಎದ್ದು ಬರೋದು, ಈ ರೀತಿ ಎಲ್ಲ ಮಾಡಿ ಕೊನೆಯಲ್ಲಿ ಒಬ್ರು ಹಿಡಿದ್ರು. ಆದರೆ ಅದು ಹಿಡಿಯೋಕ್ಕಿಂತ ಮುಂಚೆ ತುಂಬ ಜೋರಿತ್ತು. ಎಲ್ಲರೂ ಸಿಗುತ್ತೆ ಅಂತ ಕಾಯ್ತಾಯಿದ್ರು. ಅವ್ರು ಬೇಗ ಸಿಗಲಿಲ್ಲ. ಇದು ವಿಶೇಷವಾಗಿ ಮರಳಸಿದ್ದೇಶ್ವರ ಜಾತ್ರೆ ಶಿವರಾತ್ರಿಯ ಈ ಅಮಾವಾಸ್ಯೆ ದಿನ ಪ್ರತಿ ವರ್ಷ ನಡೆಯುತ್ತೆ. ಇಲ್ಲಿಗೆ ಬೆಳಗ್ಗಿಂದಲೇ ಸಾಂಪ್ರದಾಯಿಕ ಪೂಜಾ ಕಾರ್ಯಗಳೆಲ್ಲ ಇರ್ತವೆ. ಅವ್ರು ಮುಗಿಸ್ಕೊಂಡು ಎಲ್ಲರೂ ಊರಲ್ಲಿ ಇವತ್ತು ಸಿಹಿ ಅಡುಗೆ ಮಾಡಿರ್ತಾರೆ. ನಾವು ಕೂಡ ಸಾಯಂಕಾಲ ಹೋಗಿದ್ವಿ, ಅವಾಗ ಶುರುವಾಗಿತ್ತು. ಹಿಡಿದು ನೋಡಿ. ಅಲ್ಲಿಂದ ನೇರವಾಗಿ ಹೊರಗೆ ಬಂದ್ವಿ. ಟ್ರಾಫಿಕ್ ಜಾಮ್ ಆಗಿತ್ತು. ಅಲ್ಲಿಂದ ಹೊರಗೆ ಬಂದಾಗ ಜಾತ್ರೆ ಇವೆಲ್ಲ ಸಾಮಾನು ನೋಡ್ಕೊಂಡು ಬಲೂನ್ ತೊಗೊಳ್ಳೋಣ ಅಂತ ವಿಚಾರ ಮಾಡಿದ್ವಿ. ಬಲೂನ್ ತೊಗೊಂಡು ಅಲ್ಲಿಂದ ಹೊರಟ್ವಿ. ಬರುವಾಗ ಸಣ್ಣ ಹುಡುಗರು ಜಿಗಿದಾಡೋದು ನೋಡಿದ್ವಿ. ಅಲ್ಲಿಂದ ಮನೆಗೆ ಬಂದು ನೋಡಿರಿ. ಧನ್ಯವಾದಗಳು. ಶುಭರಾತ್ರಿ.